ರವಾ ಇಡ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬನ್ನಿ. 2 ಬಟ್ಲು ರವಾ ಹಾಕ್ತೀನಿ. ಅದಕ್ಕೆ 1.5 ಬಟ್ಟಷ್ಟು ಮಜ್ಜಿಗೆ ಹಾಕೊಂಡು, ಗಟ್ಟಿಯಾದ ಮಜ್ಜಿಗೆ. ನೋಡಿ, ಸ್ವಲ್ಪ ಹುಳಿಯಾದ ಮಜ್ಜಿಗೆ ತೊಗೊಂಡ್ರೆ ತುಂಬ ಚೆನ್ನಾಗಿ ಹೂವಿನಂಥ ಇಡ್ಲಿ ಆಗುತ್ತದೆ. ನೋಡಿ, ಈಗ 1 ಬಟ್ಲಷ್ಟು ನೀರನ್ನು ಹಾಕೋಣ. ರವೆ ತೊಗೊಂಡಿದ್ದೀವಿ, ಅದೇ ಅಳತೆಯಲ್ಲಿ ಇನ್ನೊಂದು ಬಟ್ಲ ನೀರನ್ನು ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಅಡಿಗೆ ಸೋಡಾನ ಸ್ವಲ್ಪ ಹಾಕೊಳ್ಳೋಣ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ 5 ನಿಮಿಷ ನೆನೆಯೋಕೆ ಬಿಡಿ. ನೋಡಿ, ಇವಾಗ ಇದನ್ನ ನೀರು ಕುದಿ ಬರೋವರೆಗೆ ಇಟ್ಕೊಳ್ಳೋಣ. ಪಾತ್ರೆಗೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಕೊಳ್ಳೋಣ. ನೋಡಿ, ಇದರಲ್ಲಿ ಕಲಸಿಟ್ಕೊಂಡಿರುವ ರವಾನ ಹಾಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ, ಚೆನ್ನಾಗಿ ಉಬ್ಬುತ್ತೆ. ನೋಡಿ, ಈ ರೀತಿನ ಹಾಕೊಂಡಿದ್ದೀವಿ. ಇವಾಗ ನೀರು ಕುದಿ ಬಂದಿದೆ, ಇದರೊಳಗೆ ಹಾಕೋಣ. ಇವಾಗ ಮುಚ್ಚಳನ ಮುಚ್ಕೋಣ. 2 ನಿಮಿಷ ಬೇಯಕ್ಕೆ ಬಿಡೋಣ. ನೋಡಿ, ಇವಾಗ 2 ನಿಮಿಷ ಆಗಿದೆ, ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಚೆನ್ನಾಗಿದೆ, ತುಂಬ ದಪ್ಪ ಆಗಿದೆ. ಚೆನ್ನಾಗಿ ಸಾಫ್ಟ್ ಆಗಿದೆ. ಎಷ್ಟೊಂದು ಉಬ್ಬಿದೆ ಅಲ್ವಾ ಫ್ರೆಂಡ್? ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಹೂವಿನಂತೆ ಆಗಿದೆ ನೋಡಿ. ಎಷ್ಟೊಂದು ಸಾಫ್ಟ್ ಆಗಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಬಾಯ್.